ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನೆಲ್. Yes, we are back again with new another challenge video. ಹೌದು, ನಾವು ಇನ್ನೊಂದು ಚಾಲೆಂಜ್ ವಿಡಿಯೋ ತಗೊಂಡ್ ಬಂದಿದೀವಿ. ಅಂಡ್ ಹೋದ್ಸರಿ ಚಾಲೆಂಜ್ ವಿಡಿಯೋದಲ್ಲಿ ನನ್ ಮೇಲೆ ತುಂಬಾ ಮೋಸ ಮಾಡಿ ಇವಳು ಗೆದ್ದಿದ್ದಾಳೆ. ಯಾವ ಮೋಸ ಕೂಡ ಮಾಡಿಲ್ಲ, ನಾನು ಜೆನ್ಯೂನ್ ಆಗಿ ಹಾನೆಸ್ಟ್ ಆಗಿ ಆಟ ಆಡಿದ್ದೀನಿ. ಸೊ ಆ ವಿಡಿಯೋ ಏನಾದ್ರು ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಗೋ ಚೆಕ್ ಇಟ್ ಅಂಡ್ ವಾಚ್ ದ ವಿಡಿಯೋ. ಚಾಲೆಂಜ್ ವಿಡಿಯೋ ಅಂತ ಅಂದ್ಮೇಲೆ ಆಬ್ವಿಯಸ್ಲಿ ರೂಲ್ಸ್ ಇರುತ್ತೆ. ಸೊ ರೂಲ್ಸ್ ಪ್ರಕಾರ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ 5 ಲೈಕ್ಸ್ ಇರುತ್ತೆ, ನನಗೆ 5 ಲೈಕ್ಸ್ ಇರುತ್ತೆ. ಆಬ್ವಿಯಸ್ಲಿ ಯಾರಾದ್ರೂ ಕೊನೆಯಲ್ಲಿ ಸೋಲ್ತಾರೆ, ಅವ್ರಿಗೆ ಪನಿಷ್ಮೆಂಟ್ ಇರುತ್ತೆ. ಅದ್ ಕೊಡೋದೇ ನಾನು, ಯಾರಿಗೆ? ಇವರಿಗೆ. ವಾಟ್ ನಾನ್ಸೆನ್ಸ್ ಯು ಟಾಕಿಂಗ್ ಯಾ? ಈಗ ಪನಿಷ್ಮೆಂಟ್ ಮತ್ತೆ ರಿವಾರ್ಡ್ ಇಲ್ಲ ಅಂತ ಹೇಳಿದ್ರೆ ಚಾಲೆಂಜ್ ವಿಡಿಯೋ ಆಗತ್ತಾ? ಸೊ ರಿವಾರ್ಡ್ ಏನಪ್ಪಾ ಅಂತ ಹೇಳಿದ್ರೆ ನಂದು 500 ಅಂಡ್ ನಂದು 500. ಆಸ್ ಯೂಶುವಲ್ ಯಾರು ಗೆಲ್ತಾರೆ ಅವ್ರಿಗೆ 1000 rupees ಆಗುತ್ತೆ. ಅಂಡ್ ಯಾರು ಸೋಲ್ತಾರೆ ಅವ್ರ 500. ಗೆದ್ದವ್ರಿಗೆ ಒಂದು ಅಡ್ವಾಂಟೇಜ್ ಇದೆ. ಅವರು ಲಾಸ್ಟ್ ಅಲ್ಲಿ ಲೈಕ್ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅವರು ಸೋತವ್ರಿಗೆ ಅವ್ರ ಇಷ್ಟ ಒಂದು ಪನಿಷ್ಮೆಂಟ್ ಕೊಡ್ಬೋದು. ವಾಟ್ ಎವರ್ ಅವ್ರು ಏನ್ ಬೇಕಾದ್ರೂ ಪನಿಷ್ಮೆಂಟ್ ಕೊಡ್ಬೋದು. ಲಾಸ್ಟ್ ಚಾಲೆಂಜ್ ಅಲ್ಲಿ ಕಲರ್ ನ ಗೆಸ್ ಮಾಡಿ ನಾನ್ ಗೆದ್ದಿದ್ದೆ. ಸೊ ಈ ಚಾಲೆಂಜ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಸಾಂಗ್ ಗಳನ್ನ ಗೆಸ್ ಮಾಡ್ಬೇಕು. ಸೊ ಅದಕ್ಕೆ ಹಿಂಟ್ ಗಳಿರುತ್ತೆ, ಪಿಕ್ಚರ್ಸ್ ಇರುತ್ತೆ, ಇಮೋಜಿಸ್ ಇರುತ್ತೆ ಅಂಡ್ ಹಿಂಟ್ಸ್ ಇರುತ್ತೆ. ಅದ್ ಯಾವ ಕನ್ನಡ ಸಾಂಗ್ ಇದು ಅಂತ ಹೇಳಿ ಗೆಸ್ ಮಾಡ್ಬೇಕು. ಸೊ ಯಾರು ಕರೆಕ್ಟ್ ಗೆಸ್ ಮಾಡ್ತಾರೆ ಅವ್ರ ಹಾರ್ಟ್ ಹಾಗೆ ಇರುತ್ತೆ, ಅಂಡ್ ಯಾರು ತಪ್ಪು ಗೆಸ್ ಮಾಡ್ತಾರೆ ಅವ್ರ ಹಾರ್ಟ್ ಬ್ರೇಕ್ ಆಗುತ್ತೆ. ಹಂಗಾಗೋದಕ್ಕೆ ನಾನು ಬಿಡಲ್ಲ. ಸೊ ಇನ್ ಯಾಕೆ ವೇಟ್ ಮಾಡೋದು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ನನಗೆ ಗೊತ್ತಾಯ್ತು. ಚುಪ್ 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 ತುಪ್ಪ ಬೇಕಾದ್ರೆ ನನಗೆ ಗೊತ್ತಾಯ್ತು. ಪಕ್ಕ ಅದೇ ಸಾಂಗ್ ಇದು. ಲೈಫ್ ಇದೆ. ಸೊ ನಂದು 5 ಹಾಗೆ ಇದೆ, ಇವ್ರದ್ದು ಒಂದು ಹಾರ್ಟ್ ಬ್ರೇಕ್ ಆಯ್ತು. ಓಕೆ, ನೆಕ್ಸ್ಟ್ ಓಕೆ. ದಸರಾ ಬೊಂಬೆ ಎಲ್ಲಿಂದ ಬಂದೆ ಲಿರಿಕ್ಸ್ ಲಿರಿಕ್ಸ್ ಕರೆಕ್ಟ್ ಆಗಿ ಲಿರಿಕ್ಸ್ ನ ಕರೆಕ್ಟ್ ಆಗಿ ಹೇಳಂದಲ್ಲ. ದಸರಾ ಬೊಂಬೆ ನಿನ್ನನ್ನು ನೋಡಲು ಮುಂದೆ ಏನೋ ಮುಂದೆ ಅಷ್ಟೇ ಇರೋದಿಲ್ಲ. ಅಷ್ಟೇ ಸಾಂಗು ಕಂಪ್ಲೀಟ್ ಫುಲ್ ಹೇಳ್ಬೇಕು. ಅಷ್ಟೇನೆ. ಗೆಸ್ ಮಾಡಾಯ್ತು. ಓಕೆ, ಏನು ಮಾಡಕ್ಕಾಗಲ್ಲ, ಸೋಲ್ತೀನಿ ಅನ್ನೋ ಭಯ. ಅದೇ ಸಾಂಗ್ ಏನಾ? ಅದೇ ಸಾಂಗ್ ಸೇಮ್ ಆಗ್ಬೋದು. ಅದಾಗಿಲ್ಲ ಅಂತಂದ್ರೆ ಸುಮ್ನೆ ಹಾರ್ಟ್ ಬ್ರೇಕ್ ಆಗುತ್ತೆ. ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿನ ಎಸ್, ಪುಟ್ನಂಜ ಮೂವಿದು ಸಾಂಗ್ ಇದು. ಎಸ್, Still I have ಲೈಫ್ ಬಂದು ನಂದು 4, ಅವಳದು 4 ಇದೆ. ಐ ನೋ ದಿಸ್ ಸಾಂಗ್, ನನಗೆ ಗೊತ್ತಿದ್ದು. 7 ನಿಮಿಷ ಕ್ಲಾಪ್ಸ್. 7 ಬಣ್ಣದ ಪ್ರೀತಿ ಇದು. ಯಸ್ ಡೂಡ್, ಯಸ್ ಇದೆ ಸಾಂಗ್. 7 ಬಣ್ಣದ ಪ್ರೀತಿ ಕತ್ತೆ ಬಾಲ ಕುದುರೆ ಜು. ಇದು ಅಂತ ಕೊನೆ ಕೊಡಿ, ಯಾರಿಗ್ ಬೇಕಾದ್ರೂ ಗೊತ್ತಾಗುತ್ತೆ. ಬಣ್ಣದ ಪ್ರೀತಿ ಇದು, ಆಮೇಲೆ ಏನು ಅಂತ ಗೊತ್ತಿಲ್ಲ. ನೋಡೋಣ. ಸೊ ಇವಾಗ ನನ್ನ ಲೈಫ್ ಏನಿದೆ ಅಂತಂದ್ರೆ, ಓಕೆ ನಂದು 4 ಇದ್ದಿದ್ದು 4 ಇದೆ. ಸೊ ಇವ್ರದ್ದು 3 ಆಗಿದೆ. ಇಂದಿನ ಶಿವನಡಿ. ಯಾರು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬಹುದು ಅಂಡ್ ಯಾವ ಟೈಮ್ ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬಹುದು. देखना अच्छी बात है, लेकिन सपने को लेकर के बिल्कुल चुप. ಸಾರಿ, ನನ್ನ ಆಕ್ಷನ್ ಇಂದ ಯಾರಾದ್ರೂ ಬೆಚ್ಬಿದ್ದಿದ್ರೆ ಐ ಆಮ್ ಸಾರಿ. ನಾನೇ ಬಚ್ಬಿದ್ದೆ, ಹೇಳಿ. ಎಸ್, ಹೇಳು ಆಯ್ತು. ಇದು ಚೋರ್ ಗುರು ಶುರು ಕಾಲ, ಚೋರ ಕಾಲ, ಶೂರ ಕಾಲ. An eternity later. ಶೂರ ಕಾಲ ಏನದು? 2000 years later. ಚೋರನಿಗೊಂದು ಕಾಲ, ಓ ಶೂರನಿಗೊಂದು ಕಾಲ. ನನ್ ಗೆಸ್ ಇದು. ಅದು ಆಕ್ಚುಲಿ ಅದೇ. ಎಲ್ಲಿ ಹೋಯ್ತು ನಿನ್ನ ಏನು ಆಕ್ರಂದನ?
ಸೊ ಇವಾಗ ನಂದು 3 ಲೈಫ್ಸ್, ಅವ್ರದ್ದು ಕೂಡ 3 ಲೈಫ್ಸ್, ಈಕ್ವಲ್ ಆಗಿದೆ. ಈಕ್ವಲ್. ನೆಕ್ಸ್ಟ್ ಸಾಂಗ್. ನೆಕ್ಸ್ಟ್ ಎಸ್ ವಂಶಿ ಮೂವಿದು ಗೊತ್ತಿತ್ತು ಅಂತ ಹೇಳಿದ್ರೆ ಹೇಳ್ಬೇಕು. ನಾವು ಓದ್ಬೇಕು. ಗಗನಂ ಶರಣಂ ಭುವನಂ ಸಕಲಂ, ನಮ್ಮ ಪುನೀತ್ ಸರ್ ಅವ್ರು ಆಕ್ಟ್ ಮಾಡಿರೋದು. ಅದೇ ಸಾಂಗ್. ಪರವಾಗಿಲ್ಲ, ಬೇಜಾರ್ ಮಾಡ್ಕೊಂಬೇಡ. ಕೊಟ್ಟರು ಚಿಕ್ಕ ಪುಟ್ಟದೇನೋ ಕೆಲಸ, ಲೈಕ್ ಪನಿಷ್ಮೆಂಟ್ ಕೊಡ್ತೀನಿ, ಅಷ್ಟು ಕ್ರೂರವಾದಂತ ಮನ್ಸು ನಂದಲ್ಲ ಆಯ್ತಾ, ಹೆದರ್ಕೊಂಬೇಡ. 3 ಲೈಫ್ಸ್, ಇವ್ರದ್ದು 2 ಲೈಫ್. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. 2 ಲೈಫ್ಸ್. ಸರಿ, ಫಸ್ಟ್ ಎಸ್ ಕೊಕ್ಕೋ ಕೋಳಿಯೇ ಕದ್ದು ಕಳ್ಳ. ಎಸ್ ರವಿಚಂದ್ರನ್ ಸರ್ದು ಕೊಕ್ಕೋ ಕೋಳಿಯೇ ಕಳ್ಳ ಕೋಳಿಯೇ ಅಂತ ಅನ್ಕೊಂಡಿದೀನಿ, ಬಿಕಾಸ್ ಲಿರಿಕ್ಸ್ ಗೊತ್ತಿಲ್ಲ. ತೆಗೆದ್ರು ನಾನೆಲ್ಲ ಹೋಗ್ತಿಲ್ವಲ್ಲ ಗುರು. ಒನ್ ಲೈಫ್ ಇದೆ, ಸೊ ನನ್ 3 ಲೈಫ್ ಇದೆ, ಇವಳು 1 ಲೈಫ್ ಇದೆ. ಓಕೆ, ಅಳ್ಬಿಡ ಬಿಡು. ಅಳ್ತಿಲ್ಲಮ್ಮ, ಪರವಾಗಿಲ್ಲ. ನೆಕ್ಸ್ಟ್ ಕಿಲೋ ನಾನೇ ಅಲ್ವಾ, ಫಾರ್ ದಟ್ ಸೇಕ್ ಖುಷಿ ಪಡ. ಭ್ರಮೆ ನಂಗೆ ಗೊತ್ತು, ಹೇಳಿ ಬೇಗ 1 2 3 ಅಷ್ಟೇ. 1 ನಿಮಿಷ. 1 2 3 ಅಲ್ಲ. ಬಣ್ಣ ಬಣ್ಣದ ಈ ಲೋಕ, ಏ ಬಣ್ಣ 100 ಬಣ್ಣ. ಯಾರ್ ಸೀರಿಯಸ್ಲಿ ಇದೇ ಸಾಂಗ್ ಇರ್ಬೇಕು. ಐ ಡೋಂಟ್ ನೋ, ನಂಗೆ ಲಿಟರಲಿ ನಂಗೆ ಐಡಿಯಾ ಕೂಡ ಇರಲಿಲ್ಲ. ಬಣ್ಣ 100 ಬಣ್ಣ. ಇದು ಸರಿ ಆದ್ರೆ ಸಮಥಿಂಗ್ ಇದೆ. Okay, ಇದು ಸರಿ ಆದ್ರೆ ಇವ್ರ ಲೈಫ್ 1 ಲೈಫ್ ಹುಡ್ಕೊಳ್ಳಿ. ಇಲ್ಲ, ಸರಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನೇ ಗೆಲ್ತೀನಿ. It's okay. $500. ಲಿಟರಲಿ ನನಗೆ ಇಷ್ಟ ಇಲ್ಲ ಪನಿಷ್ಮೆಂಟ್. ಏನು ಮಾಡಕ್ಕಾಗಲ್ಲ. ಯಾಕೆ ನನಗೆ ಕೊಡ್ಬೇಕಾದ್ರೆ ಚೆನ್ನಾಗಿತ್ತಾ? 1000 ನಂದು. ಎಸ್ ಫ್ರೆಂಡ್ಸ್, ನಾನು ಹೇಳ್ದಂಗೆಲ್ಲ ತುಂಬಾ ಖುಷಿ ಆಗ್ತಿದೆ. ಅಂಡ್ ಅವಾರ್ಡ್ಗಿಂತನೂ ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಪರವಾಗಿಲ್ಲ. ಏನು 10 ಕಣ್ಣಲ್ಲಿ ನೋಡಿ ಕಣ್ ಕಾಣಿಸ್ತಾ ಇರಲ್ಲ, ಆ ತರ ಹತ್ಬಿಟ್ಟಿದ್ದಾಳೆ. ಅಂಡ್ ಪನಿಷ್ಮೆಂಟ್ ಕೊಡ್ಬೇಕಲ್ಲ. ಪನಿಷ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಸೀರಿಯಸ್ಲಿ ಮೆಣಸಿನ್ಕಾಯಿ ತಿನ್ಬೇಕು. ಏನು ಮಾಡಕ್ಕಾಗಲ್ಲ, ಇಷ್ಟಪಡ್ಲೇಬೇಕು. ಓಕೆ ನಾವು ಕೊಡೋದೇ ತಿನ್ಬೇಕು. 1 ನಿಮಿಷ, ಚಿಕ್ಕದ್ ಕೂಡ ಆಯ್ತು. ಚಿಕ್ಕದೇನೆ ಇದು, ಇದಕ್ಕಿಂತ ಚಿಕ್ಕದ್ ಬೇಕಾ ಫ್ರೆಂಡ್ಸ್? ನೋಡಿ, ಹಿಂಗ ಹಾಕೊಂಡ್ ನೋಡ್ಬೇಕಾ? ಇಲ್ಲ, ತಿನ್ನು ಬೇಗ, ಟೈಮ್ ವೇಸ್ಟ್ ಮಾಡ್ಬೇಡ. ತಿನ್ನು. ಓಕೆ. ಕಾರಕ್ಕೆ ತರ್ಬೇಕಿತ್ತು. ಇನ್ನು ಏನೋ ಬೇಕಣ್ಣ. ನೀರು ತಗೋ ಪ್ಲೀಸ್. ನೀರು ತಗೋಮ್ಮ. ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೀರ್ ಬೇಕಾ? 1 ನಿಮಿಷ. ತಗೋ ನೀರ್ನ. ಓಕೆ. 1 ನಿಮಿಷ ಬಂದೆ. ಓಕೆ ಫ್ರೆಂಡ್ಸ್, ಅಂಡ್ ಆಕ್ಚುಲಿ ಬೇಜಾರಾಗ್ತದೆ ತುಂಬಾ. ಇದು ಕೊಡ್ಬಾರ್ದಿತ್ತು. ಸರಿ ಆಯ್ತಾ?
ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಮಾತಾಡಿ. ಏನ್ ಮಾತಾಡ್ಲಿ? ದುಃಖದ ಮಾತುಗಳು ನಮಗೆ ನಮ್ ಕೈ ಮಾತಾಡ್ಸಿರುವ ದುಃಖದ ಮಾತು. ಮಾತಾಡಿ ಬೇಗ. ಇವತ್ತಿನ ವಿಡಿಯೋ ಇಷ್ಟ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಮನೆಯಲ್ಲಾರು ಬಾಯ್. ಮೆಣಸಿನಕಾಯಿ ತಿನ್ಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರಹದ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.